ಸೂಪರ್ ಪ್ರೈಮ್ ಅಟ್ 9ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ 18 ಸುದ್ದಿಗಳನ್ನು ನೋಡೋಣ. ಹೆದ್ದಾರಿಯ ಟೋಲ್ಗಳಲ್ಲಿ ನಡೆಯುತ್ತಿದ್ದ ಶಾಸಕರು ಟೋಲ್ ಸಿಬ್ಬಂದಿ ಜಟಾಪಟಿಗೆ ಅಂತ್ಯ ಹಾಡೋದಕ್ಕೆ ರಾಜ್ಯ ಸರ್ಕಾರ ನಿರ್ಣಯ ಕೈಗೊಂಡಿದೆ. ಹೆದ್ದಾರಿಗಳಲ್ಲಿ ಟೋಲ್ ಸಂಗ್ರಹಿಸುವಂತವರು ಶಾಸಕರು, ಸಂಸದರಿಗೆ ಬೆದರಿಕೆ ಹಾಕ್ತಾರೆ ಅಂತ ವಿಧಾನಸಭೆಯಲ್ಲಿ ಶಾಸಕ ಸುಬ್ಬಾರೆಡ್ಡಿ ಪ್ರಸ್ತಾಪಿಸಿದರು. ಈ ಬಗ್ಗೆ ಆಲಿಸಿದ ಸ್ಪೀಕರ್ ಯುಟಿ ಖಾದರ್, ಸಂಸದರು, ಶಾಸಕರು, ಪರಿಷತ್ ಸದಸ್ಯರ ತಲಾ 2 ಕಾರುಗಳಿಗೆ ಪ್ರತ್ಯೇಕ ಫಾಸ್ಟ್ಯಾಗ್ ವಿತರಣೆಗೆ ನಿರ್ಣಯ ಕೈಗೊಂಡರು. ಅಕ್ರಮ ಮರಳು ದಂಧೆಕೋರರು ತಮಗೆ ಬೆದರಿಕೆ ಹಾಕ್ತಿದ್ದಾರೆ ಅಂತ ದೇವದುರ್ಗದ ಶಾಸಕಿ ಕರೆಮ್ಮ ಜಿ ನಾಯಕ್ ವಿಧಾನಸಭೆಯಲ್ಲಿ ಪ್ರಸ್ತಾಪಿಸಿದ್ದಾರೆ. ಮರಳು ಗಣಿಗಾರಿಕೆಯಿಂದ ಪ್ರಾಣಗಳು ಹೋಗ್ತಿವೆ, ಈ ಬಗ್ಗೆ ಕ್ರಮ ಕೈಗೊಂಡ್ರೆ ದಂಧೆಕೋರರು ಮನೆಗೆ ಬಂದು ಬೆದರಿಕೆ ಹಾಕ್ತಾರೆ ಅಂತ ಆರೋಪಿಸಿದರು. ಶಾಸಕರ ಪ್ರಶ್ನೆಗೆ ಉತ್ತರಿಸಿದಂತಹ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಬೆದರಿಕೆ ಹಾಕಿದ್ರೆ ಅಂತವರನ್ನ ಗಡೀಪಾರು ಮಾಡಲು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವಿನ ಕುರ್ಚಿ ಕದನಕ್ಕೆ ಅಲ್ಪ ವಿರಾಮ ಬಿದ್ದಿದೆ. ಆದರೆ ಆಪ್ತರು ಮಾತ್ರ ತೆರೆಮರೆಯಲ್ಲಿ ತಮ್ಮ ನಾಯಕರ ಪರವಾಗಿ ಬ್ಯಾಟ್ ಬೀಸ್ತಾನೆ ಇದ್ದಾರೆ. ಇದರ ನಡುವೆ ನಿಗಮ ಮಂಡಳಿಯ ಅಧ್ಯಕ್ಷರ ಅವಧಿ ವಿಸ್ತರಣೆ ಹಾಗೂ ಅನುದಾನ ವಿಚಾರದಲ್ಲಿ ಮಾಗಡಿ ಶಾಸಕ ಬಾಲಕೃಷ್ಣ ನೇತೃತ್ವದಲ್ಲಿ ಡಿನ್ನರ್ ಮೀಟಿಂಗ್ ನಡೆಸಲಾಗ್ತಾ ಇದೆ. ಖಾಸಗಿ ಹೋಟೆಲ್ನಲ್ಲಿ ನಡೆಸಿರುವಂತಹ ಡಿನ್ನರ್ ಸಭೆಯಲ್ಲಿ ಹಲವು ಶಾಸಕರು ಭಾಗಿಯಾಗಿದ್ದಾರೆ. ಬುಡ ಸಮೇತ ಜೆಡಿಎಸ್ ಅನ್ನ ಕಿತ್ತಾಕಬೇಕು ಎಂಬ ಸಚಿವ ಚಲುವರಾಯಸ್ವಾಮಿ ಹೇಳಿಕೆಗೆ ಜೆಡಿಎಸ್ ನಾಯಕರು ಕಿಡಿಕಾರಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ, ಜೆಡಿಎಸ್ ಹಲವು ನಾಯಕರನ್ನ ಸೃಷ್ಟಿ ಮಾಡಿರುವಂತಹ ಪಕ್ಷ, ಈ ಪಕ್ಷದಲ್ಲಿ ತಿಂದು ಮುಂಡು ಮಾತನಾಡ್ತಾ ಇದ್ದಾರೆ ಅಂತ ಸಚಿವ ಚಲುವರಾಯಸ್ವಾಮಿಗೆ ತಿರುಗೇಟು ಕೊಟ್ಟರು. ಕರ್ನಾಟಕ ಗೋವಾ ಗಡಿಯಲ್ಲಿ 1,000 ಕೋಟಿ ರೂಪಾಯಿಗಳ ದರೋಡೆ ಪ್ರಕರಣ ಸಂಬಂಧ ಕಂಟೈನರ್ ಮಾಲಕ ಹಾಗೂ ಚಾಲಕರನ್ನ ಮಹಾರಾಷ್ಟ್ರದ ಎಸ್ಐಟಿ ಬಂಧಿಸಿದೆ. 2 ಕಂಟೈನರ್ ವಾಹನಗಳ 2 ಚಾಲಕರನ್ನ ಬಂಧಿಸಿ ಅಜ್ಞಾತ ಸ್ಥಳದಲ್ಲಿ ವಿಚಾರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಇನ್ನು ಹಣದ ಮೂಲದ ಬಗ್ಗೆಯೂ ಮತ್ತೊಂದು ತಂಡ ತನಿಖೆ ನಡೆಸ್ತಾ ಇದೆ. ಧಾರವಾಡ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ಶಾಸಕ ವಿನಯ್ ಕುಲಕರ್ಣಿಗೆ ಹೈಕೋರ್ಟ್ ಶಾಕ್ ನೀಡಿದೆ. ವಿನಯ್ ಸಲ್ಲಿಸಿದಂತಹ ಜಾಮೀನು ಅರ್ಜಿಯನ್ನ ನ್ಯಾಯಮೂರ್ತಿ ಸುನಿಲ್ ದತ್ ಯಾದವ್ ವಜಾಗೊಳಿಸಿದ್ದಾರೆ. ಜಾಮೀನನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದ್ದು ಅಲ್ಲೇ ಅರ್ಜಿ ಸಲ್ಲಿಸಿ ಅಂತ ನ್ಯಾಯಪೀಠ ಹೇಳಿದೆ. ಚಿಕ್ಕಮಗಳೂರಲ್ಲಿ ಪ್ರವಾಸಿಗರ ವಿರುದ್ಧ ಬಜರಂಗ ದಳ, ವಿಎಚ್ಪಿ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿವೆ. ಪವಿತ್ರ ಮುಳ್ಳಯ್ಯನಗಿರಿ ಕ್ಷೇತ್ರದಲ್ಲಿ ಚಪ್ಪಲಿ, ಶೂ ಧರಿಸಿ ಮುಳ್ಳಪ್ಪ ಸ್ವಾಮಿ ಗದ್ದುಗೆ ಮೇಲೆ ಓಡಾಡ್ತಿದ್ದಾರಂತೆ. ರಾಜ್ಯ ಹಾಗೂ ಹೊರ ರಾಜ್ಯದ ಪ್ರವಾಸಿಗರು ಹಿಂದೂ ಧಾರ್ಮಿಕ ಕ್ಷೇತ್ರವನ್ನು ಅಪವಿತ್ರಗೊಳಿಸ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಧಾರಮಣ ಧಾರಾವಾಹಿ ಖ್ಯಾತಿಯ ನಟಿ ಕಾವ್ಯಗೌಡ ಕೌಟುಂಬಿಕ ಕಲಹ ಬೀದಿಗೆ ಬಿದ್ದಿದೆ. ನನ್ನ ಮತ್ತು ಪತಿ ಸೋಮಶೇಖರ್ ಮೇಲೆ ತನ್ನ ಓರ್ಗಿತಿ ಪ್ರೇಮ ಮತ್ತು ಆಕೆಯ ಪತಿ ನಂದೀಶ್ ಹಲ್ಲೆ ಮಾಡಿದ್ದಾರೆ ಅಂತ ರಾಮಮೂರ್ತಿ ನಗರ ಠಾಣೆಗೆ ದೂರು ನೀಡಿದ್ದಾರೆ. ಮತ್ತೊಂದೆಡೆ ನಂದೀಶ್ ಮತ್ತು ಪ್ರೇಮ ದಂಪತಿ ಪ್ರತಿ ದೂರು ಸಲ್ಲಿಸಿದ್ದಾರೆ. ವಿಜಯೋತ್ಸವದ ವೇಳೆ ಆಗಿದ್ದ ದುರಂತದಿಂದ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಪಂದ್ಯ ಆಯೋಜನೆ ಡೋಲಾಯಮಾನವಾಗಿತ್ತು. ಈ ಹಿನ್ನೆಲೆಯಲ್ಲಿ ಚಿನ್ನಸ್ವಾಮಿಯಲ್ಲಿ ಪಂದ್ಯವಾಡಲು ರೆಡಿ ಅಂತ ಈಗ ಆರ್ಸಿಬಿ ಘೋಷಿಸಿದೆ. ಇದರ ಬಗ್ಗೆ ಸರ್ಕಾರಕ್ಕೂ ಕೂಡ ಮಾಹಿತಿಯನ್ನು ಹಂಚಿಕೊಂಡಿದೆ. ಹೀಗಾಗಿ ನಾಳೆ ಸಂಜೆ ಪೊಲೀಸರ ಜೊತೆಗೆ ಕೆಎಸ್ಸಿಎ ಸಭೆ ನಡೆಸಿ ಅಂತಿಮ ನಿರ್ಧಾರ ಪ್ರಕಟಿಸಲಿದೆ. ವಾರದಲ್ಲಿ 5 ದಿನಗಳ ಕಾಲ ಮಾತ್ರ ಕೆಲಸ ಮಾಡಲು ಅವಕಾಶ ನೀಡಬೇಕು ಅಂತ ಒತ್ತಾಯಿಸಿ ದೇಶಾದ್ಯಂತ ಬ್ಯಾಂಕ್ ಮುಷ್ಕರ ನಡೆಸಲಾಯಿತು. ಯುನೈಟೆಡ್ ಫೋರಂ ಆಫ್ ಬ್ಯಾಂಕ್ ಯೂನಿಯನ್ ಮುಷ್ಕರಕ್ಕೆ ಕರೆ ನೀಡಿತ್ತು. ಬ್ಯಾಂಕ್ ಸೇವೆ ಬಂದ್ ಆಗಿದ್ದರಿಂದಾಗಿ ಇವತ್ತು ದೇಶಾದ್ಯಂತ ಹಣಕಾಸು ವಹಿವಾಟಿನಲ್ಲಿ ಅಡಚಣೆ ಉಂಟಾಗಿತ್ತು. ಕೇಂದ್ರ ಬಜೆಟ್ ಮಂಡನೆಗೆ ದಿನಗಣನೆ ಶುರುವಾಗಿದೆ. ಸತತ 8ನೇ ಬಾರಿಗೆ ಬಜೆಟ್ ಮಂಡನೆ ಮಾಡ್ತಾ ಇರುವ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಫೆಬ್ರವರಿ 1ರಂದು 9ನೇ ಬಜೆಟ್ ಮಂಡಿಸಲಿದ್ದಾರೆ. ಬಜೆಟ್ ಮಂಡನೆ ಹಿನ್ನೆಲೆಯಲ್ಲಿ ಹಲವು ಕಾರ್ಯಕ್ರಮವನ್ನು ಇವತ್ತು ನಡೆಸಿಕೊಟ್ಟರು. ಜಮ್ಮು ಕಾಶ್ಮೀರದಲ್ಲಿ ಭಾರೀ ಹಿಮಪಾತವಾಗ್ತಾ ಇದೆ. ಶ್ರೀನಗರ ವಿಮಾನ ನಿಲ್ದಾಣದಲ್ಲಿ ಪ್ರತಿಕೂಲ ಹವಾಮಾನ ಮತ್ತು ನಿರಂತರ ಹಿಮಪಾತವಾಗ್ತಾ ಇದೆ. ಹೀಗಾಗಿ ಸುಮಾರು 50 ವಿಮಾನಗಳ ಸಂಚಾರ ರದ್ದಾಗಿದ್ದರಿಂದಾಗಿ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ರೈಲು ಸಂಚಾರದಲ್ಲೂ ವ್ಯತ್ಯಯ ಉಂಟಾಗಿದೆ. ಮತ್ತೊಂದೆಡೆ ಹಿಮಾಚಲ ಪ್ರದೇಶದಲ್ಲೂ ಭಾರೀ ಹಿಮಪಾತವಾಗ್ತಾ ಇದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮಧ್ಯಪ್ರದೇಶದ ರತ್ಲಂ ಜಿಲ್ಲೆಯ ಪಂಚೇವಾ ಗ್ರಾಮದಲ್ಲಿ ಪ್ರೀತಿಸಿ ಮದುವೆಯಾಗುವುದಕ್ಕೆ ನಿಷೇಧ ಹೇರಲಾಗಿದೆ. ಪ್ರೀತಿಸಿ ಮದುವೆಯಾಗುವ ಜೋಡಿಗೆ ಸಾಮಾಜಿಕ ಬಹಿಷ್ಕಾರ ಹಾಕುವುದಾಗಿ ಗ್ರಾಮಸ್ಥರು ಘೋಷಿಸಿದ್ದು ಭಾರೀ ಚರ್ಚೆಗೀಡಾಗಿದೆ. ಕಳೆದ 6 ತಿಂಗಳಲ್ಲಿ 8 ಜೋಡಿಗಳು ಪೋಷಕರನ್ನು ಧಿಕ್ಕರಿಸಿ ಮದುವೆಯಾಗಿದ್ದರು. ಹೀಗಾಗಿ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅಂತ ಗ್ರಾಮಸ್ಥರು ಹೇಳಿದ್ದಾರೆ.
ಭಾರಿ ವಿವಾದಕ್ಕೆ ಕಾರಣವಾಗಿರುವ ತಮಿಳು ನಟ ವಿಜಯ್ ಅಭಿನಯದ ಜನನಾಯಕನ್ ಚಿತ್ರಕ್ಕೆ ಮದ್ರಾಸ್ ಹೈಕೋರ್ಟ್ನಲ್ಲಿ ಹಿನ್ನಡೆಯಾಗಿದೆ. ಚಿತ್ರಕ್ಕೆ ಯುಎ ಪ್ರಮಾಣ ಪತ್ರ ನೀಡುವಂತೆ ಏಕಸದಸ್ಯ ಪೀಠ ನೀಡಿದ್ದ ಆದೇಶವನ್ನು ವಿಭಾಗೀಯ ಪೀಠ ರದ್ದುಗೊಳಿಸಿದೆ. ಜೊತೆಗೆ ಹೊಸದಾಗಿ ಅರ್ಜಿ ವಿಚಾರಣೆ ನಡೆಸುವಂತೆ ನಿರ್ದೇಶನ ನೀಡಿದೆ. ಕೊರೋನಾ ಕರಾಳತೆಯಿಂದ ದೂರವಾಗ್ತಿರೋ ಬೆನ್ನಲ್ಲೇ ಈಗ ಮತ್ತೆ ನಿಫಾ ವೈರಸ್ ಆತಂಕ ದೇಶಕ್ಕೆ ಕಾಡುವುದಕ್ಕೆ ಶುರುವಾಗಿದೆ. ಪಶ್ಚಿಮ ಬಂಗಾಳದ 5 ಆರೋಗ್ಯ ಕಾರ್ಯಕರ್ತರಲ್ಲಿ ನಿಫಾ ವೈರಸ್ ದೃಢವಾಗಿದ್ದು ಓರ್ವ ಸಾವಿಗೀಡಾಗಿದ್ದಾನೆ. ಈ ಮಧ್ಯೆ ಏಷ್ಯಾದ ಹಲವು ದೇಶಗಳ ವಿಮಾನ ನಿಲ್ದಾಣಗಳಲ್ಲಿ ಆರೋಗ್ಯ ತಪಾಸಣೆಯನ್ನು ಬಿಗಿಗೊಳಿಸಲಾಗಿದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಂತೆ ಕಾಣುವ 2 ಕ್ಷಿಪಣಿಗಳನ್ನು ಉತ್ತರ ಕೊರಿಯಾ ನಮ್ಮ ದೇಶದತ್ತ ಸಮುದ್ರದ ಮೇಲೆ ಹಾರಿಸಿದೆ ಅಂತ ಜಪಾನ್ ಹೇಳಿದೆ. ಜಪಾನ್ನ ಕರಾವಳಿ ಕಾವಲು ಪಡೆ 2 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಪತ್ತೆ ಹಚ್ಚಿದೆ. 2 ಮಿಸೈಲ್ಗಳು 350 ಕಿಲೋಮೀಟರ್ ದೂರದಲ್ಲಿ ಈಗಾಗಲೇ ಕೆಳಗೆ ಬಿದ್ದಿವೆ ಅಂತ ಹೇಳಿದೆ. ಕ್ರೀಡಾ ಸ್ಫೂರ್ತಿಯಿಂದ ಕಳೆಗಟ್ಟಿದ್ದ ಮೆಕ್ಸಿಕೋದ ಫುಟ್ಬಾಲ್ ಮೈದಾನ ಕ್ಷಣಾರ್ಧದಲ್ಲಿ ಸ್ಮಶಾನವಾಗಿದೆ. ಸಾಲ್ಮಂಕಾ ಎಂಬಲ್ಲಿ ಬಂದೂಕುದಾರಿಗಳು ಕ್ರೀಡಾಂಗಣಕ್ಕೆ ನುಗ್ಗಿ ಏಕಾಏಕಿ ಗುಂಡಿನ ದಾಳಿಗೆ ಎದ್ದಿದ್ದಾರೆ. ಈ ವೇಳೆ 11 ಜನ ಸಾವಿಗೀಡಾಗಿದ್ದಾರೆ. 12 ಮಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ. ವಿಶ್ವದಾದ್ಯಂತ T20 ವಿಶ್ವಕಪ್ ಜ್ವರ ಜೋರಾಗ್ತಾ ಇದೆ. ಫೆಬ್ರವರಿ 7ರಿಂದ ಟೂರ್ನಿ ಆರಂಭವಾಗಲಿದೆ. ಇಡೀ ವಿಶ್ವದ ಕಣ್ಣು ಟ್ರೋಫಿಯತ್ತ ನೆಟ್ಟಿದೆ. ಈ ಮಧ್ಯೆ ಇವತ್ತು ನೋಯ್ಡಾದ CNN ನ್ಯೂಸ್ 18 ಸ್ಟುಡಿಯೋಕ್ಕೆ ಟ್ರೋಫಿ ತರಲಾಗಿತ್ತು. ಈ ವಿಶೇಷ ಕ್ಷಣವನ್ನು ಸಿಬ್ಬಂದಿ ಸಂಭ್ರಮಿಸಿದರು. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಮನ್ರೇಗಾ ಯೋಜನೆ ರದ್ದು ಮಾಡಿದ್ದ ಕೇಂದ್ರ ಸರ್ಕಾರದ ವಿರುದ್ಧ ಭಾಷಣ ಮಾಡುವುದಿಲ್ಲ, ಅದರ ವಿರುದ್ಧದ ಹೇಳಿಕೆಗಳನ್ನು ಒಳಗೊಂಡಿರ್ತಕ್ಕಂಥ ಭಾಷಣವನ್ನು ಸದನದಲ್ಲಿ ಓದುವುದಿಲ್ಲ ಅಂತ ಹೇಳಿ ರಾಜ್ಯಪಾಲರು ಅಧಿವೇಶನದಿಂದ ಅರ್ಧಕ್ಕೆ ಹೋಗಿದ್ರು. ಆದರೆ ಇವತ್ತು ಅದೇ ರಾಜ್ಯಪಾಲರ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನ್ರೇಗಾ ಮರುಸ್ಥಾಪನೆಗೆ ಆಗ್ರಹಿಸಿ ರಾಜ್ಯ ಸರ್ಕಾರ ಮನವಿ ಪತ್ರವನ್ನು ಕೊಟ್ಟಿದೆ. ಅಷ್ಟೇ ಅಲ್ಲದೆ ಫ್ರೀಡಂ ಪಾರ್ಕ್ನಲ್ಲಿ ತಲೆಗೆ ಮುಂಡಾಸು ಕಟ್ಟಿಕೊಂಡು ಜಿ ರಾಮ್ ಜಿ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದರು. ಗಾಂಧೀಜಿ ಹೆಸರನ್ನು ಉಳಿಸೋದಕ್ಕೆ ಹಲವು ನಿರ್ಣಯಗಳನ್ನು ಕೂಡ ಕಾಂಗ್ರೆಸ್ ಘೋಷಣೆ ಮಾಡಿದೆ. ಮನ್ರೇಗಾ ಕಾಯ್ದೆ ಏನಿತ್ತು ಆ ಕಾಯ್ದೆಯನ್ನ ರದ್ದು ಮಾಡಿ ಜಿ ರಾಮ್ಜಿ ಕಾಯ್ದೆಯನ್ನ ತಂದಿದ್ದಾರೆ. ಇದು ಹಿಂದ್ಗಡೆ ಇರೋರು ಯಾರು ಗೊತ್ತಾ ನಿಮ್ಗೆ? RSS. ನಾಚಿಕೆ ಆಗಬೇಕು. ಒಂದು ಸರ್ಕಾರ ನಡೆಸೋರು ಈ ಥರ ಎಲ್ಲ ಪ್ರತಿಭಟನೆಯನ್ನ ಮಾಡಿದ್ರೆ ಜನಕ್ಕೆ ಏನು ಕಾನ್ಫಿಡೆನ್ಸ್ ಮಾಡ್ತದೆ? ನಮಗೆ ನಿಮ್ಮ ಕಾಯ್ದೆ ಬೇಡ, ನಮ್ಮನ್ನ ಬೇಕಾದ್ರೆ ಪೊಲೀಸವರು ಮಂತ್ರಿಗಳ ಸಮೇತ ಬೇಕಾದ್ರೆ ಬಂಧಿಸ್ಲಿ, ನಾವು ಕೇರ್ ಮಾಡೋದಿಲ್ಲ. ಇವತ್ತೆಲ್ಲೊಂದು ಕಡೆ ಸರ್ಕಾರ ತಮ್ಮ ತಪ್ಪನ್ನು ಮುಚ್ಚಾಕೊಳ್ಳುವಂಥ ಪ್ರಯತ್ನ. ತಲೆಗೆ ಮುಂಡಾಸು ಸುತ್ತಿ ಕುಳಿತಿದ್ದ ಸಿಎಂ, ಪಕ್ಕದಲ್ಲೇ ಇದ್ದ DCM ತಲೆಗೂ ಮುಂಡಾಸು ಸುತ್ತಲು ನೆರವು. ಹಾಗೆ ನೋಡಿದ್ರೆ ವೇದಿಕೆ ಮೇಲಿದ್ದ ಕೈನಾಯಕರು ಕೂಡ ಮಾಮೂಲಿ ಟವೆಲ್ಗಳನ್ನ ಕೊರಳಿನ ಸುತ್ತ ಹಾಕ್ಕೊಂಡು ತಲೆ ಮೇಲೆ ಕಟ್ಟಿಕೊಂಡು ಕುಳಿತಿದ್ರು. ಇದೆಲ್ಲ ಮನ್ರೇಗಾಗಾಗಿ, ಮನ್ರೇಗಾ ಉಳಿಸಬೇಕು ಎಂಬ ಹೋರಾಟಕ್ಕಾಗಿ. ಕೇಂದ್ರ ಸರ್ಕಾರ ಮನ್ರೇಗಾ ಬದಲು VBG-ರಾಮ್ಜಿ ಕಾಯ್ದೆಯನ್ನ ಜಾರಿಗೊಳಿಸಲು ಮುಂದಾಗಿದೆ. ಈ ಮೂಲಕ ಗ್ರಾಮೀಣ ಭಾಗದ ಉದ್ಯೋಗ ಖಾತ್ರಿ ಯೋಜನೆಯ ಸ್ವರೂಪ ಮತ್ತು ಹೆಸರನ್ನ ಬದಲಿಸಿದೆ. ಆದರೆ ಇದರಿಂದ ಕೆರಳಿರುವ ಕಾಂಗ್ರೆಸ್ ನಾಯಕರು ಇವತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟ ಶುರು ಮಾಡಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಿಎಂ DCM ಸೇರಿ ಕಾಂಗ್ರೆಸ್ ನಾಯಕರು ಹೋರಾಟಕ್ಕಿಳಿದಿದ್ರು. ಕೂಲಿ ಕಾರ್ಮಿಕರನ್ನ ಪ್ರತಿಬಿಂಬಿಸುವ ಟವೆಲ್ ತೊಟ್ಟು ಕೈ ನಾಯಕರು ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಮುಂಡಾಸು ಕಟ್ಟಿಕೊಳ್ಳಲು ಪ್ರಯತ್ನಿಸುತ್ತಿದ್ದ DK ಶಿವಕುಮಾರ್ಗೆ ತಾವೇ ಮುಂಡಾಸು ಕಟ್ಟಿಕೊಳ್ಳಲು ನೆರವಾದ್ರು ಸಿಎಂ ಸಿದ್ದರಾಮಯ್ಯ. ತಲೆಗೆ ಮುಂಡಾಸು ಕಟ್ಟಿಕೊಂಡು ಕೈಗಳಿಗೆ ಕಪ್ಪು ಪಟ್ಟಿ ಬಿಗಿದು ಕೈಗಳಲ್ಲಿ ಭಿತ್ತಿಪತ್ರಗಳನ್ನು ಹಿಡಿದು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಮನ್ರೇಗಾ ಕಾಯ್ದೆಯನ್ನ ಸಮರ್ಥಿಸಿಕೊಳ್ಳುತ್ತಲೇ VBG-ರಾಮ್ಜಿ ವಿರುದ್ಧ ಆಕ್ರೋಶ ಹೊರಹಾಕಲಾಯಿತು. ಇದನ್ನ ಇವತ್ತು RSSನವರು ಮಾರ್ಗದರ್ಶನ ಮಾಡ್ತಾರೆ. ಯಾಕೆಂತಂದ್ರೆ ಬಡವರಿಗೆ ಹಣಕಾಸು ಸಿಕ್ಕಬಾರದು, ಅವ್ರು ಯಾವಾಗಲೂ ಕೂಡ ಸೇವಕರಾಗೇ ಇರಬೇಕು. ಇದು ಹಿಂದ್ಗಡೆ ಇರೋರು ಯಾರು ಗೊತ್ತಾ ನಿಮ್ಗೆ? RSS. ಗ್ರಾಮ ಸ್ವರಾಜ್ಯವನ್ನು ಹೇಳಿದವರು ಯಾರು? ಮಹಾತ್ಮ ಗಾಂಧೀಜಿಯವರು. ಮಹಾತ್ಮ ಗಾಂಧೀಜಿಯವ್ರನ್ನ ಒಮ್ಮೆ ಕೊಂದು ಹಾಕಿದ್ರು, ಗೋಡ್ಸೆ ಕೊಂದು ಹಾಕಿದ್ರು. ಈಗ ನರೇಂದ್ರ ಮೋದಿ ಅವರ ಸರ್ಕಾರ
ಮತ್ತೊಮ್ಮೆ ಹತ್ಯೆಯನ್ನ ಮಾಡಿದೆ. ನಾವು ಇವತ್ತು ವಿಧಾನಸಭೆ ಕರೆದಿದ್ದೀವಿ, ವಿಶೇಷ ಅಧಿವೇಶನವನ್ನು ಕರೆದಿದ್ದೀವಿ. ಕಾರಣ ಯಾಕಂದ್ರೆ ಇದನ್ನೇ ಚರ್ಚೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ, ಇದನ್ನ ಚರ್ಚೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ, ಚರ್ಚೆ ಮಾಡಬಾರದು ಅಂತಕ್ಕಂಥದ್ದು ಅವರ ಉದ್ದೇಶ. ಆದರೂ ನಾವು ಚರ್ಚೆಯನ್ನ ಮಾಡೇ ತೀರ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರೆಸಲ್ಯೂಷನ್ ಅನ್ನ ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಒಂದು ರಾಷ್ಟ್ರದ ಜನತೆ, ಅದರಲ್ಲೂ ಸಹ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಚ್ಚೆತ್ತುಕೊಳ್ಳಿಲ್ಲ ಅಂತ ಹೇಳಿದ್ರೆ ಈ ಒಂದು ಭಾರತೀಯ ಜನತಾ ಪಾರ್ಟಿಯವರು ಸಂವಿಧಾನವನ್ನು ಮುಗಿಸ್ತಾರೆ. ಏನು ನಮ್ಮ ಪೂರ್ವಜರು ಸ್ವತಂತ್ರ ಹೋರಾಟದಲ್ಲಿ ಲಕ್ಷಾಂತರ ಜನ ಪ್ರಾಣಾರ್ಪಣೆ ಮಾಡಿ ರಾಷ್ಟ್ರಕ್ಕೆ ಸ್ವತಂತ್ರವನ್ನ, ಸಂವಿಧಾನವನ್ನು ಕೊಟ್ಟಿದ್ದಾರೆ. ಅದನ್ನು ಮುಗಿಸ್ಲಿಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡ್ತಾರೆ. ಮೊದಲಿನಲ್ಲಿ ಕಾಂಟ್ರಾಕ್ಟರ್ಗಳ ಒಂದು ಪಾತ್ರ ಇರಲಿಲ್ಲ, ಈಗ ಕಾಂಟ್ರಾಕ್ಟರ್ಗಳನ್ನು ಸೇರಿಸಿದ್ದಾರೆ. ನಾಳೆ ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ ಎಲ್ಲಾದರೂ ಒಂದು ನ್ಯಾಷನಲ್ ಹೈವೇ ಮಾಡ್ತಿದ್ರೆ ನಮ್ಮ ಹಳ್ಳಿ ಜನ ಹೋಗಿ ಒಂದು ನ್ಯಾಷನಲ್ ಹೈವೇ ಕೆಲಸ ಮಾಡಬೇಕು ಅಂದ್ರೆ ಕಾಂಟ್ರಾಕ್ಟರ್ ಹತ್ರ ಕೆಲಸ ಮಾಡಬೇಕು. ಏನು ಇವತ್ತು ಕರ್ನಾಟಕದಲ್ಲಿ 71 ಲಕ್ಷ ಕುಟುಂಬಗಳು ಉದ್ಯೋಗ ಭರವಸೆ ಯೋಜನೆಯಲ್ಲಿ ಬದುಕ್ತಾ ಇದ್ದಾವೆ. ಅದರಲ್ಲಿ SC, ST, ಬ್ಯಾಕ್ವರ್ಡ್ ಮೈನಾರಿಟಿ, ವಿಮೆನ್ ಈ ಒಂದು ಹಕ್ಕುಗಳನ್ನ ಧಿಕ್ಕರಿಸಿ ಮತ್ತೆ ಮಹಾತ್ಮ ಗಾಂಧೀಜಿ ಉದ್ಯೋಗ ಭರವಸೆ ಯೋಜನೆಯನ್ನು ಮತ್ತೆ ವಾಪಸ್ ತರಲಿಕ್ಕೆ ಹೋರಾಟಗಳ ಮುಖಾಂತರ ಕಾಂಗ್ರೆಸ್ ಪಕ್ಷ ಮುಂಚೂಣಿಯಲ್ಲಿದ್ದು ಫ್ರೀಡಂ ಪಾರ್ಕ್ ಪ್ರತಿಭಟನೆ ಬಳಿಕ ಲೋಕಭವನಕ್ಕೆ ಮುತ್ತಿಗೆ ಹಾಕಲು ಪ್ರತಿಭಟನಾಕಾರರು ಹೊರಟರು. ಆ ವೇಳೆ ಕೆಲ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು. ಸಿಎಂ, ಡಿಸಿಎಂ ಸೇರಿದಂತೆ ಹಲವು ನಾಯಕರು ಬಸ್ ಹತ್ತಿ ಲೋಕಭವನದತ್ತ ಹೊರಟರು. ಲೋಕಭವನದ ಮುಂದೆ ಹಾಕಿದ್ದ ಬ್ಯಾರಿಕೇಡ್ ಹತ್ತಲು ಕೆಲವರು ಯತ್ನಿಸಿದ್ರು. ಪ್ರತಿಭಟನಾಕಾರರನ್ನ ತಡೆದ ಪೊಲೀಸರು ಸಿಎಂ, ಡಿಸಿಎಂ ಸೇರಿ 26 ಮಂದಿಗೆ ಮಾತ್ರ ರಾಜ್ಯಪಾಲರ ಭೇಟಿಗೆ ಅವಕಾಶ ನೀಡಿದ್ರು. ನಂತರ ರಾಜ್ಯಪಾಲರನ್ನ ಭೇಟಿಯಾದ ಸಿಎಂ, ಡಿಸಿಎಂ ನೇತೃತ್ವದ ನಿಯೋಗ ವಿಬಿ ಜೀರಾಮ್ಜಿ ವಿರುದ್ಧದ ಹೋರಾಟ ಹಾಗೂ ಸರ್ಕಾರದ ನಿಲುವುಗಳ ಬಗ್ಗೆ ರಾಜ್ಯಪಾಲರಿಗೆ ಮನವರಿಕೆ ಮಾಡಿಕೊಟ್ರು. ದೇಶದಲ್ಲಿ ವಿಬಿ ಜೀರಾಮ್ಜಿ ರದ್ದಾಗಿ ಮನ್ರೇಗಾ ಮರುಸ್ಥಾಪನೆ ಆಗಲೇಬೇಕು ಅನ್ನೋದು ಕಾಂಗ್ರೆಸ್ ಪಟ್ಟು. ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯಿತಿಗಳ ಮುಂದೆ ಮಹಾತ್ಮ ಗಾಂಧಿ ಹೆಸರು ಹಾಕುವ ನಿರ್ಧಾರವೂ ಆಗಿದೆ. ತಾಲೂಕು, ಜಿಲ್ಲಾ ಮಟ್ಟದಲ್ಲೂ ಬೃಹತ್ ಹೋರಾಟಕ್ಕೆ ತೀರ್ಮಾನ ಮಾಡಲಾಗಿದೆ. ರನ್ ಫಾರ್ ಮನ್ರೇಗಾ ಥೀಮ್ನಡಿ ಮ್ಯಾರಥಾನ್ಗೆ ಸಿದ್ಧತೆಗಳೂ ನಡೆದಿವೆ. ಪ್ರತಿ ತಾಲೂಕುಗಳಲ್ಲಿ 5 ಕಿಲೋಮೀಟರ್ ಪಾದಯಾತ್ರೆ ಮಾಡಲು ನಿರ್ಧರಿಸಲಾಗಿದೆ. ಎಲ್ಲ ಗ್ರಾಮ ಪಂಚಾಯಿತಿಗಳ ಹೆಸರನ್ನ ಮುಂದಿನ ದಿನದಲ್ಲಿ ಎಲ್ಲ ಕೂಡ ಮಹಾತ್ಮ ಗಾಂಧೀಜಿ ಗ್ರಾಮ ಪಂಚಾಯಿತಿ ಅಂತೇಳಿ ಹೆಸರನ್ನ ಇಟ್ಟು ಅವ್ರ ಹೆಸರನ್ನ ಶಾಶ್ವತವಾಗಿಡುವಂತ ತೀರ್ಮಾನವನ್ನ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ತೀರ್ಮಾನವನ್ನು ಮಾಡಿದೆ. ಪಕ್ಷ ಈ ತೀರ್ಮಾನವನ್ನು ತೆಗೆದುಕೊಂಡಿದೆ, ಸರ್ಕಾರ ಈ ತೀರ್ಮಾನವನ್ನು ಇಂಪ್ಲಿಮೆಂಟ್ ಮಾಡಿದೆ. ಮನ್ರೇಗಾ ಉಳಿವಿಗಾಗಿ ಕಾಂಗ್ರೆಸ್ ಹೋರಾಟ ಮಾಡುತ್ತಿರುವಾಗಲೇ ದೋಸ್ತಿ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಬಿಜೆಪಿ, ಜೆಡಿಎಸ್ ನಾಯಕರು ಜಂಟಿ ಪ್ರತಿಭಟನೆ ಮಾಡಿದ್ರು. ಸರ್ಕಾರದ ವೈಫಲ್ಯಗಳನ್ನೇ ಅಸ್ತ್ರ ಮಾಡಿಕೊಂಡು ಬಿಸಿ ಮುಟ್ಟಿಸಿದ್ರು. ಗೌರವಾನ್ವಿತ ರಾಜ್ಯಪಾಲರು ಜಂಟಿ ಸದನವನ್ನ ಉದ್ದೇಶಿಸಿ ಮಾತನಾಡೋದಕ್ಕೆ ಸದನಕ್ಕೆ ಬಂದಂತ ಸಂದರ್ಭದಲ್ಲಿ ಯಾವ ರೀತಿ ಕಾಂಗ್ರೆಸ್ ಪಕ್ಷದ ಗುಂಡಾಗಳು ಸದನದ ಒಳಗಡೆ ರಾಜ್ಯಪಾಲರ ಜೊತೆ ದುರ್ವರ್ತನೆ ಮಾಡಿದ್ದಾರೆ ಅನ್ನೋದನ್ನ ಇಡೀ ದೇಶದ ಜನ ನೋಡಿದ್ದಾರೆ. ರಾಜ್ಯಪಾಲರನ್ನ ಜೀತದಾಳು ತರ ನೋಡ್ಕೊಳ್ತಾ ಇದ್ರು. ಇನ್ನೂ ಅದೇ ಭ್ರಮೆನಲ್ಲಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದ್ದಂತೆ ಕಾಣ್ತಾ ಇದೆ. ರಾಮಕೃಷ್ಣ ಹೆಗಡೆ ಅವರು ಇದ್ದಾಗ ಲಿಕ್ಕರ್ ಒಂದು ದೊಡ್ಡ ಹಗರಣ ಆಗಿ ಇಡೀ ಸರ್ಕಾರನೇ ಹೋಗುವಂತ ಪರಿಸ್ಥಿತಿ ಆಗಿತ್ತು. ಇದು 2.5-3 ಸಾವಿರ ಕೋಟಿ ಲೂಟಿ ಮಾಡಿ ಚುನಾವಣೆಗೆ ಕಳಿಸೋವಂಥ ಹುನ್ನಾರ ಮಾಡಿದ್ದಾರೆ. ಇವತ್ತು ಸದನದ ಒಳಗೆ ಹೊರಗೆ ಇವತ್ತು ಸರ್ಕಾರ ಈ ರೀತಿ ಪ್ರತಿಭಟನೆ, ಸರ್ಕಾರ ಸದನ ನಡೀತಿರ್ಬೇಕಾದ್ರೆ ಅವಶ್ಯಕತೆ ಇಲ್ಲ. ಗವರ್ನರಿಗೆ ಅಗೌರವ ತೋರಿಸುವಂಥದ್ದು, ಅವ್ರಿಗೆ ತಡೆ ಮಾಡುವಂಥದ್ದು, ಅವರಿಗೆ ಹಲ್ಲೆ ಮಾಡೋಕ್ಕೆ ಹೋಗಬೇಕು ಅಂತ ಮಾಡಿದಂಥ ಪ್ರಯತ್ನಗಳು ಕಾಂಗ್ರೆಸ್ಸಿಗೆ ಮುಖಭಂಗ ಆಗಿದೆ. ವಿಧಾನಸೌಧದ ಹೊರಗೂ ಕೂಡ ಮನ್ರೇಗಾ, ಗಾಂಧೀಜಿ, ರಾಜ್ಯಪಾಲರ ನಡವಳಿಕೆಗಳ ಬಗ್ಗೆ ಪರ ವಿರೋಧ ಮಾತುಗಳ ಮೇಲಾಟವಿತ್ತು. ರಾಜ್ಯಪಾಲರಿಗೆ ಇವತ್ತು ಜಂಟಿ ಅಧಿವೇಶನದ ಸಂದರ್ಭದಲ್ಲಿ ಅವರಿಗೆ ಅಪಮಾನ ಮಾಡಿರುವಂಥದ್ದು, ದುರ್ವರ್ತನೆ ಮಾಡಿರುವಂಥದ್ದು ಮತ್ತು ಅದನ್ನು ಡಿಫೆಂಡ್ ಮಾಡ್ಕೊಳ್ಳುವಂಥದ್ದು ಅವ್ರು ಮಾಡಿದ್ದೇ ಸರಿ ಅಂತೇಳಿ ಇವತ್ತು ಮಾನ ಮರ್ಯಾದೆ ಬಿಟ್ಟು ಇವತ್ತು ಪಾದಯಾತ್ರೆ ಮಾಡಿಕೊಂಡು ಇವತ್ತು ಅಲ್ಲಿ ಮುತ್ತಿಗೆ ಹಾಕ್ತಾರಂತೆ. ಯಾವ ಪುರುಷಾರ್ಥಕ್ಕೋಸ್ಕರ ಮುತ್ತಿಗೆ ಹಾಕ್ತೀರಿ? ಗಾಂಧೀಜಿ ಸ್ಟ್ಯಾಚ್ಯೂ ಮುಂದೆ ಕೂತ್ಕೊಳ್ಳೋಕ್ಕೆ ಎಲ್ಲ ಥರದ ಹಕ್ಕನ್ನು ಕಳ್ಕೊಂಡಿದ್ದಾರೆ.
ನೈತಿಕತೆ ಇಲ್ಲ. ಗಾಂಧೀಜಿ ಹೆಸರನ್ನ, ಮಹಾತ್ಮ ಗಾಂಧಿ ಹೆಸರನ್ನ ತೆಗೆದ ಮೇಲೆ ಇನ್ನು ಯಾಕಲ್ಲಿ ಕೂತ್ಕೊಳ್ತಾರೆ? ಇದಿಷ್ಟು ಟ್ರೇಲರ್ ಅಷ್ಟೇ. ಅಸಲಿ ಆಟ ನಾಳೆ ಶುರುವಾಗಲಿದೆ. ವಿಬಿ ಜೀರಾಮ್ಜಿ ವಿರುದ್ಧ ಅಧಿವೇಶನದಲ್ಲಿ ನಾಳೆಯಿಂದ ಅಧಿಕೃತವಾಗಿ ಚರ್ಚೆ ನಡೆಯಲಿದೆ. ಆಡಳಿತ ಹಾಗೂ ಪ್ರತಿಪಕ್ಷಗಳು ಈಗ ಹೊಸ ವಾಗ್ಯುದ್ಧಕ್ಕೆ ಸಜ್ಜಾಗುತ್ತಿದ್ದು, ಸದನದಲ್ಲಿ ಕದನ ರಂಗೇರುವುದಂತೂ ನಿಶ್ಚಿತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯ ಅಬಕಾರಿ ಇಲಾಖೆಯಲ್ಲಿ 2,500 ಕೋಟಿಗೂ ಹೆಚ್ಚಿನ ಭ್ರಷ್ಟಾಚಾರ ನಡೆದಿದೆ ಅಂತ ಬಿಜೆಪಿ ನಾಯಕರುಗಳು ಆರೋಪವನ್ನು ಮಾಡ್ತಾ ಇದ್ದಾರೆ. ಕೇವಲ ಆರೋಪ ಮಾತ್ರ ಅಲ್ಲ, ಅಬಕಾರಿ ಸಚಿವರ ರಾಜೀನಾಮೆಗೆ ಒತ್ತಾಯವನ್ನು ಜೋರು ಮಾಡಿದ್ದಾರೆ. ಕಮಲ ನಾಯಕರು ಈಗ ರಾಜೀನಾಮೆಗೆ ಆಗ್ರಹಿಸಿ ಸದನದ ಒಳಗೂ ಕೂಡ ಹೋರಾಟವನ್ನು ಶುರು ಮಾಡಿದ್ದಾರೆ. ಆದರೆ ಸಚಿವ RB ತಿಮ್ಮಾಪುರ್ ಮಾತ್ರ ಇವೆಲ್ಲ ಯಾವುದೇ ರೀತಿಯ ಆಧಾರ ಇಲ್ಲದಿರುವಂತಹ ಆರೋಪ, ಏನು ಆಧಾರ ಇದೆ ಇವರ ಬಳಿಯಲ್ಲಿ, ಹಾಗೇನಾದ್ರೂ ಆಧಾರ ಇದ್ರೆ ಅದನ್ನು ಹೋಗಿ ಲೋಕಾಯುಕ್ತಕ್ಕೆ ಕೊಡ್ಲಿ ಅಂತ ತಿರುಗೇಟು ಕೂಡ ಕೊಡ್ತಾ ಇದ್ದಾರೆ. ನಮಗೆ ರೆಡ್ ಹ್ಯಾಂಡ್ ಆಗಿ ತಿಮ್ಮಾಪುರ್ ಅವರು ಸಚಿವರು ಸಿಕ್ಕಿ ಬಿದ್ದಿದ್ದಾರೆ. ಮನ್ರೇಗಾ ಯೋಜನೆ ಹೆಸರು ಬದಲಿಸಿದ್ದನ್ನ ಖಂಡಿಸಿ ಜೀರಾಮ್ಜಿ ವಿರುದ್ಧ ಕಾನೂನು ಅಸ್ತ್ರ ಪ್ರಯೋಗಕ್ಕೆ ಸರ್ಕಾರ ವಿಶೇಷ ಅಧಿವೇಶನ ನಡೆಸುತ್ತಿದೆ. 3 ದಿನಗಳ ರಜೆ ಬಳಿಕ ಇವತ್ತು ವಿಧಾನಸಭೆ ಅಧಿವೇಶನ ಶುರುವಾಯಿತು. ಕಾಂಗ್ರೆಸ್ನವರ ಪ್ರತಿಭಟನೆ ಇದ್ದಿದ್ರಿಂದ 9:30 ಬದಲಿಗೆ ಬೆಳಿಗ್ಗೆ 12 ಗಂಟೆಗೆ ಅಧಿವೇಶನ ಶುರುವಾಯಿತು. ಕಲಾಪ ಆರಂಭವಾಗ್ತಿದ್ದಂತೆ ಅಬಕಾರಿ ಇಲಾಖೆಯಲ್ಲಿ ಆಗಿರುವ ಬಹುಕೋಟಿ ಹಗರಣದ ಚರ್ಚೆಗೆ ಪ್ರತಿಪಕ್ಷ ನಾಯಕ ಅಶೋಕ್ ಅವಕಾಶ ಕೇಳಿದ್ರು. ಸದನದ ಬಾವಿಗಿಳಿದು ಪ್ರತಿಭಟಿಸಿದ್ರು. ಈ ಅಬಕಾರಿ ಹಗರಣದಲ್ಲಿ ಅವನು ಹೇಳ್ತಾನೆ, ಇನ್ಸ್ಪೆಕ್ಟರ್ ನಾನು ಮಂಗಳೂರನ್ನು ಸಚ್ಚಾರಿತ್ರವಂತ ನಾನು ಅಂತ ಹೇಳ್ತಾನೆ. ಅದಕ್ಕೆ ನೀವು ಕರೆಕ್ಟ್ ಆಗಿ ಈಗ ಹಾಗೆ ಮಾತಾಡಿ, ನೀವು ಹಾಗೆ ಮಾತಾಡಿ. ರಾಜ್ಯಪಾಲರ ಒಂದೊಂದಿನ ಇವತ್ತೊಂದು ಆಗಲಿ, ಒಂದು ಪುಣ್ಣನ ಮಾತಾಡಲಿಕ್ಕೆ ಇದೆ ಮತ್ತು ಪ್ರದೀಪ್ ಈಶ್ವರ್ ಮಾತಾಡಲಿಕ್ಕೆ, ಅಲ್ಲಿ ಅದು ಒಂದು ಆ ಪ್ರೊಸೀಜರ್ ಮುಗೀತದೆ. ಅದ ತಕ್ಷಣವೇ ನಾನು ಶಿಕ್ಷಣ ನಮ್ಗೆ ಚರ್ಚೆಗೆ ಅವಕಾಶ ಮಾಡಿ ಸರ್ಕಾರ ಉತ್ತರ ನಾನು ಕೊಡಿಸ್ತೇನೆ. ನಿಮಗೆ ಗೌರವ ಕೊಟ್ಟು ನಾವು ಈ ಧರಣಿಯನ್ನ ವಾಪಸ್ ತಗೊಂಡು ಕೊಡ್ತಾ ಇದ್ದೀರಿ. ತಿರುಗಿ ನೀವು ಮಾತು ತಪ್ಪಬಾರ್ದು, ಆ ಕಡೆ ವಾಲ್ಬೇಡಿ, ಸ್ವಲ್ಪ ಈ ಕಡೆನೂ ವಾಲಿ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿಯವರಿಗೆ 2 ಗಂಟೆ ಮೇಲೆ ಅವಕಾಶ ಕೊಡ್ತೀನಿ ಅಂತೇಳಿ ಸ್ಪೀಕರ್ ಮನವೊಲಿಸಿದ್ರು. ಆಮೇಲೆ ವಿಧಾನಸಭೆಯಲ್ಲಿ ರಾಜ್ಯಪಾಲರ ಭಾಷಣದ ಮೇಲೆ ವಂದನಾ ನಿರ್ಣಯ ಚರ್ಚೆ ಶುರುವಾಯಿತು. ಆದರೆ ಚರ್ಚೆ ಮುಗಿಯೋದ್ರೊಳಗೆ ಸಂಜೆ 6 ಗಂಟೆ ಆಗೋಯ್ತು. ಆಗ ಅಬಕಾರಿ ಇಲಾಖೆ ಆರೋಪದ ಬಗ್ಗೆ ಈಗಲೇ ಪ್ರಾರಂಭ ಮಾಡಲಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಆಗ ಅಶೋಕ್ 6 ಗಂಟೆ ಆಗಿದೆ, ಕಿಕ್ಕು ಏರಿಸಿಕೊಳ್ಳಲು ಇಲ್ಲಿ ಆಗಲ್ಲ, ನಾವು ನಾಳೆನೇ ಶುರು ಮಾಡ್ತೀವಿ ಅಂದ್ರು. ಸ್ಪೆಷಲ್ ಸೆಷನ್ ಅಂತ ನಾವು 3 ದಿನ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಇವತ್ತು ಪ್ರಾರಂಭ ಮಾಡಲಿ. ಇವರು ಎಲ್ಲ ಪ್ರಶ್ನವರೆಲ್ಲ ಇದ್ದಾರೆ, ಎಲ್ಲ ಮೆಂಬರ್ಗಳೆಲ್ಲ ಇದ್ದಾರೆ, ಮಾಡಬಹುದು. 6 ಗಂಟೆ ಆಯ್ತು, 6 ಗಂಟೆ ಸಮಯ ಗೊತ್ತಿದೆ, ಇನ್ನೊಂದು ಅರ್ಧ ಗಂಟೆ ಆದ್ರೆ ಎಲ್ಲ ಕಿಕ್ ಸಮಯ. ನಾನು ಯಾಕೆ ಏನಾಗಲ್ಲ ಬೇಡ, ನೀನ್ ಮಾತಾಡುವಾಗ ಎಲ್ಲ ಬಹಳ ಗಂಭೀರವಾಗಿ ಕೇಳ್ತಾರೆ. ಇನ್ನು ಪರಿಷತ್ನಲ್ಲೂ ಅಬಕಾರಿ ಸಚಿವ ತಿಮ್ಮಾಪುರ ರಾಜೀನಾಮೆಗೆ ಬಿಜೆಪಿ ಅವರು ಪಟ್ಟು ಹಿಡಿದ್ರು. ಸಿಎಂ ಸಚಿವರು ಉತ್ತರ ಕೊಡಬೇಕು ಅಂತ ಆಗ್ರಹಿಸಿದ್ರು. ಈ ವೇಳೆ ಸಚಿವರು ಎದ್ದು ನಿಂತಾಗ ಮಾತಿಗೆ ಮಾತು ಬೆಳೆಯಿತು. ಅಬಕಾರಿ ಇಲಾಖೆಯಲ್ಲಿ ಹಣ ವಸೂಲಿ ಮಾಡತಕ್ಕಂಥದ್ದು ಮತ್ತು ಒಂದೊಂದು ಕೆಲಸಕ್ಕೂ ಇಷ್ಟಿಷ್ಟು ಅಂತೇಳಿ ಹಣ ವಸೂಲಿ ಮಾಡ್ತಾ ಇರತಕ್ಕಂಥದ್ದು ಈಗ ನಮಗೆ ರೆಡ್ ಹ್ಯಾಂಡ್ ಆಗಿ ಮಾನ್ಯ ತಿಮ್ಮಾಪುರ್ ಅವರು ಸಚಿವರು ಸಿಕ್ಕಿ ಬಿದ್ದಿದ್ದಾರೆ. ನಿಮಗೆ ಅಬ್ಕಾರಿಗೆ ಅಡಿಷನಲ್ ಚಾರ್ಜ್ ತಗೊಂಡ ತರ ಮಾತಾಡ್ತಾ ಇದ್ದೀರಲ್ಲ. ಸಚಿವರಿಂದ ಮುಖ್ಯಮಂತ್ರಿಗಳಿಂದ ಇದಕ್ಕೆ ನಮಗೆ ಉತ್ತರ ಬೇಕಾಗಿದೆ. ಮಂತ್ರಿ ಎಲ್ಲಿಯವರೆಗೆ ಇರ್ತಾರೋ ಅಲ್ಲಿಯ ಆ ಸ್ಥಾನದಲ್ಲಿ ಇರ್ತಾರೋ ಅಲ್ಲಿಯವರೆಗೆ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಸಚಿವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ. ನಮ್ಮ ಪ್ರಶ್ನೆಗೆ ಉತ್ತರ ಕೊಡದೆ ದುಂಡಾಭರ್ತಿ ಮಾಡ್ತಕ್ಕಂಥದ್ದು ಸರ್ಕಾರಕ್ಕೆ ಸರಿ ಇದೆಯಾ? ಸನ್ಮಾನ ಸಭಾಪತಿಗಳೇ, ಸದನವನ್ನ ನಾಳೆ 10:30 ಗಂಟೆಗೆ ಮುಂದೂಡಲಾಗಿದೆ. ಸೊ ನಾಳೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಅಬಕಾರಿ ಇಲಾಖೆ ಹಗರಣ ಆರೋಪದ ಬಗ್ಗೆ ಚರ್ಚೆ, ಗದ್ದಲ ಜೋರಾಗಲಿದೆ. ಸಿಎಂ ಏನು ಉತ್ತರ ಕೊಡ್ತಾರೆ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಆಡೋ ಮಾತ್ರ ಮೇಲೆ ಯಾವತ್ತು ಕೂಡ ಹಿಡಿತ ಇರಬೇಕು. ಆ ಹಿಡಿತ ಕಳ್ಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಅದು ಧಮ್ಕಿ ಹಾಕಿ ತಲೆ ಮುರಿಸ್ಕೊಂಡಿದ್ದಂಥ ರಾಜೀವ್ ಗೌಡ. ಈ ರಾಜೀವ್ ಗೌಡ
ಕಳೆದ 2 ವಾರಗಳಿಂದ ಕಣ್ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದ. ಇನ್ನು ಫೋನ್ನಲ್ಲಿ ಮಾತಾಡುವಾಗ ಇದ್ದಂಥ ಅಬ್ಬರ ಏನಿತ್ತು, ಆಕ್ರೋಶ ಏನಿತ್ತು, ಇವೆಲ್ಲ ಒಂದು ಭಾಗ. ಆದರೆ ನಂತರ ಇದೇ ರಾಜೀವ ತಲೆಮರೆಸ್ಕೊಂಡಿದ್ದ. ಎಲ್ಲೋ ಒಂದು ಕಡೆಯಲ್ಲಿ ಕೂತ್ಕೊಂಡು ಒಂದು ವಿಡಿಯೋ ಮಾಡಿ ಕ್ಷಮೆ ಕೂಡ ಕೇಳಿದ್ದ. ಇವತ್ತು ಆತನನ್ನು ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿದರು. ಕೋರ್ಟ್ ರಾಜೀವ್ನನ್ನು 14 ದಿನ ಜೈಲಿಗೆ ಕಳಿಸ್ಕೊಟ್ಟಿದೆ. 13 ದಿನಗಳಿಂದ ತಲೆ ಮರೆಸಿಕೊಂಡಿದ್ದ ಧಮ್ಕಿ ರಾಜೀವ್ ಗೌಡ ಕಂಬಿ ಹಿಂದೆ ಹೋಗಿದ್ದಾನೆ. ಶಿಡ್ಲಘಟ್ಟ ಕೋರ್ಟ್ ರಾಜೀವ್ ಗೌಡನಿಗೆ 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಪೌರಾಯುಕ್ತೆಗೆ ಫೋನ್ನಲ್ಲದೆ ಪ್ರತಾಪ ತೋರಿಸಿ ಅವಾಚ್ಯ ಪದಗಳನ್ನ ಬಳಸಿ ಧಮ್ಕಿ ಹಾಕಿದ್ದ. ದೂರು ದಾಖಲಾಗ್ತಿದ್ದಂತೆ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ, ಬೆಂಗಳೂರಿನಿಂದ ಮಂಗಳೂರಿಗೆ, ಮಂಗಳೂರಿನಿಂದ ಕೇರಳದ ಮಲ್ಲಪುರಂಗೆ ಹೋಗಿ ರಾಜೀವ್ ಗೌಡ ತಲೆ ಮರೆಸಿಕೊಂಡಿದ್ದ. ಆದ್ರೆ ಪೊಲೀಸರ ಟೆಕ್ನಾಲಜಿ ಆಟದ ಮುಂದೆ ರಾಜೀವನ ಕಳ್ಳಾಟ ಹೆಚ್ಚು ದಿನ ನಡೆಯಲಿಲ್ಲ. ನಿನ್ನೆ ಸಂಜೆ ಕೇರಳದ ಮಲ್ಲಾಪುರಂನಲ್ಲಿ ಬಂಧಿಸಿದ ಪೊಲೀಸರು ಮಧ್ಯರಾತ್ರಿನೇ ಚಿಕ್ಕಬಳ್ಳಾಪುರಕ್ಕೆ ಕರ್ಕೊಂಡು ಬಂದ್ರು. ಗೆಸ್ಟ್ ಹೌಸ್ನಲ್ಲಿ ರೆಸ್ಟ್ ಮಾಡಿಸಿ ಆಮೇಲೆ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಬಂದು ಮೆಡಿಕಲ್ ಚೆಕಪ್ ಮಾಡಿಸಿ ಕೋರ್ಟ್ಗೆ ಕರ್ಕೊಂಡು ಬಂದ್ರು. ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶೆ ಸುಕನ್ಯಾ ಅವರ ಪೀಠ 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ರಾಜೀವ್ ಗೌಡ ತಲೆ ಮರೆಸಿಕೊಂಡು ಓಡಾಡ್ತಾ ಮಂಗಳೂರಿಗೆ ಹೋಗಿದ್ದ. ಮಂಗಳೂರಲ್ಲಿ ರಾಜೀವನ ಡಿಯರ್ ಫ್ರೆಂಡ್ ಮೈಕಲ್ ಅನ್ನೋನು ಆರೋಪಿಗೆ ಆಶ್ರಯ ಕೊಟ್ಟ ಕೇಸ್ನಲ್ಲಿ ಪೊಲೀಸರು ಬಂಧಿಸಿ ಕರ್ಕೊಂಡು ಬಂದು ಕೋರ್ಟ್ಗೆ ಹಾಜರುಪಡಿಸಿದ್ರು. ಮೊದಲು ರಾಜೀವನ ಪರ ವಕೀಲ ವಿವೇಕ್ ಸುಬ್ಬಾರೆಡ್ಡಿ ವಾದ ಮಂಡಿಸಿದ್ರು. BNS 132 ಅಡಿ ಕೇಸ್ ಹಾಕಿದ್ದಾರೆ. ಇದು ಮಾತ್ರ ಜಾಮೀನು ರಹಿತ ಕೇಸ್. ಉಳಿದ ಸೆಕ್ಷನ್ಗಳೆಲ್ಲ ಬೇಲೆಬಲ್ ಕೇಸ್. ಆರೋಪಿ ಫೋನ್ನಲ್ಲಷ್ಟೇ ಮಾತನಾಡಿದ್ದಾರೆ. ದೈಹಿಕವಾಗಿ ಹೋಗಿ ಎಲ್ಲೂ ನಿಂದಿಸಿಲ್ಲ. BNS ಸೆಕ್ಷನ್ 74-79 ಇತ್ತೀಚೆಗೆ ಹಾಕಿದ್ದಾರೆ. BNS ಸೆಕ್ಷನ್ 74-79 ಅಡಿ ಬಂಧಿಸಿದ್ರೂ ಅಷ್ಟೇ ಶಿಕ್ಷೆ 7 ವರ್ಷಕ್ಕಿಂತ ಕಡಿಮೆ. ಹೀಗಾಗಿ ಬೇಲ್ ನೀಡಿ. ಆರೋಪಿಯ ಮೊಬೈಲ್ ಇನ್ನೂ ಸೀಸ್ ಆಗಿಲ್ಲ. 12 ದಿನಗಳಿಂದ ಸಾಕಷ್ಟು ಕಡೆ ತಲೆಮರೆಸಿಕೊಂಡಿದ್ರು. ಅಲ್ಲಿ ಎಲ್ಲಾ ಕಡೆ ಹೋಗಿ ಮಹಾಜರು ಮಾಡಬೇಕಿದೆ. ತೀರಾ ಕೆಟ್ಟದಾಗಿ ಮಾತನಾಡಿದ್ದಕ್ಕೆ BNS 132 ಹಾಕಿದ್ದಾರೆ. ಎಲ್ಲರ ಮುಂದೆ ಹೇಳೋಕ್ಕಾಗಲ್ಲ, ಅಷ್ಟು ಕೆಟ್ಟ ಪದ. ಆಡಿಯೋ ದಾಖಲೆ ಕೊಟ್ಟಿದ್ದೀವಿ, ನ್ಯಾಯಾಧೀಶರು ಕೇಳಬೇಕು. ಆಮೇಲೆ ಆರೋಪಿಯನ್ನ ಪೊಲೀಸ್ ಕಸ್ಟಡಿಗೆ ನೀಡಬೇಕು. ದೂರು ಕೊಟ್ಟ ಮೇಲೆ ಸಂಧಾನ ಕೂಡ ಆಗಿದೆ. ಆರೋಪಿ ಈಗಾಗಲೇ ಕ್ಷಮೆನೂ ಕೇಳಿದ್ದಾರೆ. ಆದರೂ ಉದ್ದೇಶಪೂರ್ವಕವಾಗಿ ದೂರು ನೀಡಿದ್ದಾರೆ. ರಾಜಕೀಯ ಒತ್ತಡ ಇಲ್ಲಿ ಕೆಲಸ ಮಾಡಿದೆ ಅಷ್ಟೇ. ಜೈಲಿಗೆ ಹಾಕಬೇಕು ಅಂತಾನೆ ದೂರು ಕೊಡಿಸಿದ್ದಾರೆ. ಕೋರ್ಟ್ ಯಾವುದೇ ಕಂಡೀಷನ್ ಹಾಕಿದ್ರೂ ಓಕೆ, ದಯವಿಟ್ಟು ಇದೆಲ್ಲ ನೋಡಿ ಜಾಮೀನು ಕೊಡಿ. ಹೀಗೆ ವಾದ ಪ್ರತಿವಾದ ಕೇಳಿದ ನ್ಯಾಯಾಧೀಶೆ ಸುಕನ್ಯಾ ಅವರ ಪೀಠ ಆದೇಶವನ್ನ 1 ಗಂಟೆ ಕಾಯ್ದಿರಿಸಿತ್ತು. ರಾಜೀವ್ ಗೌಡ ಹಾಕಿದ್ದ ಧಮ್ಕಿ ಆಡಿಯೋ ದಾಖಲೆಗಳನ್ನ ನೋಡಿದ ಮೇಲೆ ರಾಜೀವನನ್ನ 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರು. ಇನ್ನೊಂದ್ ಕಡೆ ರಾಜೀವನಿಗೆ ಆಶ್ರಯ ಕೊಟ್ಟಿದ್ದ ಆರೋಪಿ ಮೈಕಲ್ಗೆ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದ್ರು. ಸದ್ಯಕ್ಕೆ ರಾಜೀವನನ್ನ ಚಿಂತಾಮಣಿ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗಿದೆ. ಒಟ್ನಲ್ಲಿ ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ಹಾಗೆ ಮಾಡಿದ ತಪ್ಪಿಗೆ ಧಮ್ಕಿ ರಾಜೀವ ಜೈಲು ಸೇರಿದ್ದಾನೆ. ಮಂಜು ಆರ್ಯ ಜೊತೆ ದತ್ತಾತ್ರೇಯ, ನ್ಯೂಸ್ 18 ಚಿಕ್ಕಬಳ್ಳಾಪುರ. 27 ದೇಶಗಳ ಮಹಾ ಒಕ್ಕೂಟ ಆಗಿರುವಂತಹ ಯುರೋಪ್ ಜೊತೆಗೆ ಭಾರತ ಐತಿಹಾಸಿಕ ವ್ಯಾಪಾರ ಒಪ್ಪಂದವನ್ನು ಯುರೋಪಿಯನ್ ಯೂನಿಯನ್ ಜೊತೆಗೆ ಮಾಡಿಕೊಂಡಿದೆ. 18 ಲಕ್ಷ ಕೋಟಿ ರೂಪಾಯಿಗಳ ಈ ಒಪ್ಪಂದದಲ್ಲಿ ಭಾರತದ 9,425 ಉತ್ಪನ್ನಗಳ ಮೇಲೆ ಇದ್ದಂತಹ ಸುಂಕವನ್ನು ತೆಗೆದುಹಾಕಲಾಗಿದೆ. ಭಾರತ ಯುರೋಪ್ ಒಕ್ಕೂಟದ ಈ ಒಡಂಬಡಿಕೆ ಅಮೆರಿಕದ ನಿದ್ದೆಗೆಡಿಸಿದೆ. ಅಷ್ಟಕ್ಕೂ ಈ ಒಪ್ಪಂದವನ್ನು ಮದರ್ ಆಫ್ ಆಲ್ ಡೀಲ್ಸ್ ಅಂತ ಹೇಳುವಂಥ ರೀತಿಯಲ್ಲಿ ಯಾಕೆ ಕರೀಲಾಯಿತು, ಇದರಿಂದ ಭಾರತಕ್ಕೆ ಏನೇನು ಲಾಭ ಆಗ್ತಾ ಇದೆ ಅನ್ನೋದು ನಿಮ್ಗೆ ತೋರಿಸ್ತೀವಿ. ಜನವರಿ 27ರಂದು ಭಾರತ 27 ದೇಶಗಳ ಒಕ್ಕೂಟವಿರುವ ಯುರೋಪ್ ಜೊತೆ ಐತಿಹಾಸಿಕ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದೆ. ಕಳೆದ 20 ವರ್ಷಗಳಿಂದ ನಿರಂತರವಾಗಿ ಮುಕ್ತ ವ್ಯಾಪಾರ ಮಾತುಕತೆ ನಡೀತಾನೇ ಇತ್ತು. ಈಗ ಅಂತಿಮವಾಗಿ ಜಗತ್ತಿನ 2ನೇ ಆರ್ಥಿಕ ಒಕ್ಕೂಟದ ಜೊತೆಗಿನ ವ್ಯಾಪಾರ ಒಪ್ಪಂದಕ್ಕೆ ಅಧಿಕೃತ ಮುದ್ರೆ ಬಿದ್ದಿದೆ. ದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿ ಪ್ರಧಾನಿ ಮೋದಿ, ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾಂಡೆರ್, ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಮುಂದಾಳತ್ವದಲ್ಲಿ ಭಾರತ ಮತ್ತು ಯುರೋಪ್ ಒಕ್ಕೂಟ ಈ FTAಗೆ ಸಹಿ ಹಾಕಿದ್ವು.
ಈ ಒಪ್ಪಂದ ಮದರ್ ಆಫ್ ಆಲ್ ಡೀಲ್ಸ್ ಅಂತಾನೆ ಗುಣಗಾನವಾಗ್ತಿದೆ. भारत और यूरोपियन यूनियन के बीच एक बहुत बड़ा एग्रीमेंट हुआ है. दुनिया में लोग इसकी चर्चा मदर ऑफ ऑल डील्स के रूप में कर रहे हैं. यूरोपियन यूनियन के 27 देशों के साथ भारत ये एफटीए कर रहा है. ट्रेड एग्रीमेंट नहीं है, यह साझा समृद्धि का नया ब्लूप्रिंट है. ಭಾರತ ಮತ್ತು ಯುರೋಪಿಯನ್ ಒಕ್ಕೂಟದ ನಡುವಿನ ಈ ಮಹತ್ವಾಕಾಂಕ್ಷೆ ಒಪ್ಪಂದ ಇಡೀ ಜಗತ್ತನ್ನೇ ನಿಬ್ಬೆರಗಾಗಿಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಉತ್ಪನ್ನಗಳ ಮೇಲೆ 50% ಸುಂಕ ಹಾಕ್ತೀನಿ, 100% ಸುಂಕ ಹಾಕ್ತೀವಿ ಅಂತ ಬೆದರಿಕೆ ಹಾಕ್ತಿದ್ರು. ಆದ್ರೆ ಒಂದೇ ಒಂದು ಒಪ್ಪಂದದ ಮೂಲಕ ಭಾರತ ಈಗ ಇಡೀ ಜಗತ್ತನ್ನೇ ತನ್ನ ಕಡೆ ತಿರುಗಿ ನೋಡುವಂತೆ ಮಾಡಿದೆ. ಇನ್ಮುಂದೆ ಜರ್ಮನಿ, ಫ್ರಾನ್ಸ್, ಇಟಲಿ, ಸ್ಪೇನ್, ಪೋಲ್ಯಾಂಡ್, ಆಸ್ಟ್ರಿಯಾ, ಬೆಲ್ಜಿಯಂ, ಬಲ್ಗೇರಿಯಾ, ಡೆನ್ಮಾರ್ಕ್, ಗ್ರೀಸ್, ಐರ್ಲೆಂಡ್, ಸ್ವೀಡನ್ ಸೇರಿದಂತೆ 27 ದೇಶಗಳ 45 ಕೋಟಿಗೂ ಹೆಚ್ಚು ಜನರಿಗೆ ಭಾರತದ ಉತ್ಪನ್ನಗಳು ಮುಕ್ತವಾಗಿ ವಿದೇಶಿ ಮಾರುಕಟ್ಟೆಗಳಲ್ಲಿ ರಾರಾಜಿಸಲಿವೆ. ಮುಂದಿನ 1 ವರ್ಷದಲ್ಲಿ ಒಟ್ಟು 18,33,000 ಕೋಟಿ ರೂಪಾಯಿ ಆಮದು ರಫ್ತು ಒಪ್ಪಂದಕ್ಕೆ ಇವತ್ತು ಸಹಿ ಬಿದ್ದಿದೆ. ಇದು ಜಗತ್ತಿನ ಜಿಡಿಪಿಯ 25% ಬೃಹತ್ ವ್ಯಾಪಾರ ಒಪ್ಪಂದ ಆಗಿದೆ. ಈ ಒಪ್ಪಂದದಿಂದ ಭಾರತದ 9,425 ಉತ್ಪನ್ನಗಳ ಮೇಲೆ ಇನ್ಮೇಲೆ ಸುಂಕವನ್ನೇ ಹಾಕೋದಿಲ್ಲ. 2,75,000 ಕೋಟಿ ಬೆಲೆಯ ತಂತ್ರಜ್ಞಾನಗಳನ್ನು ಭಾರತ, ಯುರೋಪ್ ಒಕ್ಕೂಟಗಳು ಪೂರೈಸಲಿವೆ. ಅಷ್ಟೇ ಅಲ್ಲ, 2,41,000 ಕೋಟಿ ಮೌಲ್ಯದ ಗಾರ್ಮೆಂಟ್ಸ್ ಉತ್ಪನ್ನಗಳು, 1,83,00,000 ಕೋಟಿ ಮೌಲ್ಯದ ಕೈಗಾರಿಕಾ ಉತ್ಪನ್ನಗಳು, 92,000 ಕೋಟಿ ಬೆಲೆಯ ಭಾರತದ ಚರ್ಮ, ಚಪ್ಪಲಿ, ಕರಕುಶಲ ಉತ್ಪನ್ನಗಳು ಯುರೋಪ್ ಒಕ್ಕೂಟದ 27 ರಾಷ್ಟ್ರಗಳಲ್ಲಿ ಮುಕ್ತವಾಗಿ ಮಾರಾಟ ಆಗಲಿವೆ. ಆದರೆ ಈ ಅತಿದೊಡ್ಡ ಒಪ್ಪಂದದಲ್ಲೂ ಕೂಡ ಭಾರತದ ಕೃಷಿ ಮತ್ತು ಡೈರಿ ಉತ್ಪನ್ನಗಳ ವಿಚಾರದಲ್ಲಿ ವಿಶೇಷ ನಿಗಾ ವಹಿಸಿ ದೇಶದ ರೈತರಿಗೆ ಈ ಒಪ್ಪಂದದಿಂದ ಅನಾನುಕೂಲವಾಗದಂತೆ ನೋಡಿಕೊಳ್ಳಲಾಗಿದೆ. ಜೊತೆಗೆ ದೇಶದ ಇವಿ ವಾಹನ ಕ್ಷೇತ್ರದ ಹಿತಾಸಕ್ತಿ ಕಾಯುವ ಹಿನ್ನೆಲೆ ಕೆಲ ವರ್ಷಗಳವರೆಗೆ ಇವಿ ಸೆಕ್ಟರ್ ಅನ್ನ ಒಪ್ಪಂದದಿಂದ ಹೊರಗಿಟ್ಟು ಇತರ ಲಕ್ಸುರಿ ವಾಹನಗಳಿಗೆ ಸುಂಕ ರಿಯಾಯಿತಿ ಕೊಟ್ಟಿದೆ ಭಾರತ. ಭಾರತ ಮತ್ತು ಯುರೋಪ್ ಒಕ್ಕೂಟಗಳ ಈ ಒಪ್ಪಂದ ವಿಶ್ವವ್ಯಾಪಿ ಸದ್ದು ಮಾಡುತ್ತಿರುವಾಗಲೇ ಸುಂಕದ ಮೇಲೆ ಸವಾರಿ ಮಾಡ್ತಾ ಇರೋ ಅಮೆರಿಕ ಮಾತ್ರ ಜಟ್ಟಿ ಕೆಳಗೆ ಬಿದ್ರೂ ಮೀಸೆ ಮಣ್ಣಾಗಲಿಲ್ಲ ಅನ್ನೋ ರೀತಿ ತನ್ನದೇ ಮೊಂಡಾಟದ ಮಾತುಗಳನ್ನಾಡಿದೆ. ಈ ಒಪ್ಪಂದದ ವಿಚಾರವಾಗಿ ನಿಗಿ ಅಂತಿದೆ. We have put 25% tariffs on India for buying Russian oil. Guess what happened last week? The Europeans signed a trade deal with India. And just to be clear again, the Russian oil goes into India, the refined products come out, and the Europeans buy the refined products. They are financing the war against themselves. So ಅಮೆರಿಕದವರು ಎಷ್ಟಾದರೂ ಬೊಬ್ಬೆ ಹಾಕಲಿ, ಭಾರತ ಯುರೋಪ್ ಒಕ್ಕೂಟಗಳ ಮಹಾ ಒಪ್ಪಂದ ದೇಶದಲ್ಲಿ ರೈತರಿಂದ ಹಿಡಿದು ಉದ್ಯಮಿಗಳವರೆಗೆ ಸಣ್ಣ ಉದ್ಯೋಗಿಗಳಿಂದ ರಕ್ಷಣೆ, ತಂತ್ರಜ್ಞಾನ, ಶಿಕ್ಷಣದಲ್ಲೂ ಮಹತ್ವದ ಪಾತ್ರ ವಹಿಸಲಿದೆ. ಭಾರತದ ಮೇಕ್ ಇನ್ ಇಂಡಿಯಾ ವಸ್ತುಗಳಿಗೆ ಬೇಡಿಕೆನೂ ಮುಂದಿನ 6 ತಿಂಗಳಲ್ಲಿ ಹೆಚ್ಚಾಗಲಿದೆ ಅನ್ನೋದೇ ಹೆಮ್ಮೆಯ ವಿಷಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.